ಅನ್ಯಾಯವನ್ನು ಮಾಡಿಕೊಂಡು ನಿಲುವು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹಿಂದೆ 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದರು. ಆ ಸಂದರ್ಭದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬೇಕು ಅಂತ ದೊಡ್ಡ ಹೋರಾಟ ನಡೀತು. ST ಜನಾಂಗಕ್ಕೆ ರಿಸರ್ವೇಷನ್ ಹೆಚ್ಚು ಮಾಡಬೇಕು ಅಂತ ದೊಡ್ಡ ಹೋರಾಟ ನಡೀತು. SC ಜನಾಂಗಕ್ಕೆ ಹೆಚ್ಚು ರಿಸರ್ವೇಷನ್ ಮಾಡಬೇಕನ್ನುವಂಥ ದೊಡ್ಡ ಕೂಗು ಕೂಡ ಕೇಳ್ತು. ಹಲವಾರು ಸ್ವಾಮೀಜಿಗಳು ಕೂಡ ಬಹಳ ಒತ್ತಡವನ್ನು ಹಾಕಿದರು. ಕೆಲವು ಸ್ವಾಮೀಜಿಗಳು ದೊಡ್ಡ ಪಾದಯಾತ್ರೆಯನ್ನೇ ಮಾಡಿದರು. ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಕೂಡ ಪಾದಯಾತ್ರೆಯನ್ನು ಮಾಡಿದರು. ಅಹಿಂದ ನಾಯಕರಂತ ತಮ್ಮನ್ನು ತಾವೇ ಸ್ವಯಂ ಘೋಷಿತ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಕ್ಕೆ ಎಕ್ಸೆಪ್ಟ್ ಅಲ್ಪಸಂಖ್ಯಾತರು ಬಿಟ್ಟರೆ OBC SC ST ಜನಾಂಗಕ್ಕೆ ಯಾವುದೇ ರೀತಿಯ ಅವರ ಬದುಕಿನಲ್ಲಿ ಬದಲಾವಣೆ ಆಗುವಂಥ ದೀರ್ಘಕಾಲದ ಯಾವುದೇ ಒಂದು ಯೋಜನೆಯನ್ನು ಕೂಡ ಕೊಟ್ಟಿಲ್ಲ. ನಾನು ವಿವರಕ್ಕೆ ಹೋಗೋದಿಲ್ಲ. ಆದರೆ ಉದಾಹರಣೆಗೆ SC STಗೆ ಇಟ್ಟ ಅನುದಾನವನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡ್ತೀರಿ, ನಿಮ್ಗೇನು ಅನಿಸೋದಿಲ್ಲ. ಇದ್ದ ಹಣವನ್ನು ಸಂಪೂರ್ಣ ಖರ್ಚು ಮಾಡೋದಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಜವಾಬ್ದಾರಿ ಇಲ್ಲ. ಸುಮಾರು 60,000 ಕೋಟಿಗಿಂತ ಹೆಚ್ಚು ಹಣ SC STಗೆ ಇಟ್ಟಿದ್ದು ಡೈವರ್ಟ್ ಆಗಿದೆ ಮತ್ತು ಖರ್ಚು ಮಾಡಿಲ್ಲ. ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೊಂದು ಬೇಕಾಗಿಲ್ಲ. ಎರಡನೇದಾಗಿ OBCಗೆ ಇಟ್ಟಂತ ಕಳೆದ ಬಜೆಟಿನ ಅನುದಾನ ಇಟ್ಟಿದ್ದೇ ಬಹಳ ಕಡಿಮೆ. OBCಗೆ 441 ಕೋಟಿ ಇಟ್ಟಿದ್ರು. ಸಂಪೂರ್ಣ 441 ಕೋಟಿನ ಜನಗಣತಿಗೆ ಡೈವರ್ಟ್ ಮಾಡಿದ್ರು. ಜನಗಣತಿಗೆ ಹಿಂದುಳಿದ ವರ್ಗದ ದುಡ್ಡನ್ನು ಡೈವರ್ಟ್ ಮಾಡಿದ್ರು. ಜಾತಿ ಗಣತಿ ಕೇವಲ ಹಿಂದುಳಿದ ವರ್ಗದಿತ್ತ, ಎಲ್ಲ ವರ್ಗದ ಜನರ ಜಾತಿ ಗಣತಿ ಇತ್ತು, ಸಾರ್ವತ್ರಿಕವಾಗಿತ್ತು. ಅದು ನಿಮ್ಮ ರಾಜ್ಯದ ಬೊಕ್ಕಸದಿಂದ ಖರ್ಚು ಮಾಡಬೇಕಾಗಿತ್ತು. ಆದರೆ OBC ಹಣ ಯಾಕೆ ಡೈವರ್ಟ್ ಮಾಡಿದ್ರಿ? ಆ ಆದೇಶ ನನ್ನ ಕಡೆ ಇದೆ. ಆಮೇಲೆ ನಿಗಮಗಳಿಗೆ ಇದುವರೆಗೂ ಕೂಡ ಈ ವರ್ಷನೂ ಕೂಡ ಬಜೆಟ್ನಲ್ಲಿ ಇಟ್ಟಿದ್ದ ಹಣ ಖರ್ಚು ಮಾಡಲಿಲ್ಲ. SC ST ಶಾಸಕರೇ ಇವತ್ತು ಕಂಪ್ಲೇಂಟ್ ಮಾಡಿದರೆ ಗಂಗಾ ಕಲ್ಯಾಣ ಕೊಟ್ಟಿಲ್ಲ ಅಂತ. ಈ ಮನೋಧೋರಣೆ ಯಾಕೆ ಹಿಂದೆ ಹೇಳ್ತೀನಿ ಅಂದ್ರೆ, ಈಗ ಬಂದಿರುವ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ಕಮಿಟ್ಮೆಂಟ್ ಇಲ್ಲ, ನಿರ್ಧಾರ ಮಾಡುವಂತ ಒಂದು ಸ್ಪಷ್ಟತೆ ಇಲ್ಲ, ಈ ಜನಾಂಗದ ಬಗ್ಗೆ ಕಳಕಳಿ ಇಲ್ಲ. ಉದಾಹರಣೆಗೆ ನಾವು ರಿಸರ್ವೇಷನ್ ಹೆಚ್ಚು ಮಾಡಿದಾಗ ಅದು ಚುನಾವಣೆಯ ಗಿಮಿಕ್ ಅಂದ್ರು. ಆದರೆ ನಾವು ನವೆಂಬರ್ನಲ್ಲಿ ರಿಸರ್ವೇಷನ್ ಹೆಚ್ಚು ಮಾಡಿದ್ವಿ. ಚುನಾವಣೆ ಆಗಿದ್ದು ಏಪ್ರಿಲ್ ಮೇದಲ್ಲಿ. ಎರಡನೇದಾಗಿ ಸಂವಿಧಾನಬದ್ಧವಾಗಿ ಮಾಡಿದ್ದೇವೆ. ಅಂಬೇಡ್ಕರ್ ಅವರು SC ST ರಿಸರ್ವೇಷನ್ಗೆ ಮಾತ್ರ ಪ್ರಾವಿಷನ್ ಕೊಟ್ಟಿದ್ದಾರೆ. ಜನಗಣತಿಯ ಅನುಗುಣವಾಗಿ ಪ್ರಪೋರ್ಷನೇಟ್ ಟು ದಿ ಪಾಪ್ಯುಲೇಷನ್ ಅಂತ ಮಾಡಬೇಕು. 2011ರ ಜನಗಣತಿ ಆಧಾರದ ಮೇಲೆ ಪ್ರಪೋರ್ಷನೇಟ್ ಆಗಿ ಮಾಡಬೇಕು ಅಂತ ಆ ಜನಾಂಗದ ಒಂದು ಬೇಡಿಕೆ ಇದ್ದಾಗ ಇದೇ ರಾಮ್ಲು ಅವರು ಎಲ್ಲರೂ ಸೇರಿ ದೊಡ್ಡ ಹೋರಾಟವನ್ನು ಮಾಡಿದ್ರು. ಆವಾಗ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿದ್ರು ಅವರೇ. ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಬಂದ ಮೇಲೆ ಅದನ್ನು ಅನುಷ್ಠಾನ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿತ್ತು. ನಾಗಮೋಹನ್ ದಾಸ್ ಅವರ ಕಮಿಟಿಯ ರಿಪೋರ್ಟ್ ಅನ್ವಯವಾಗಿ ಸಂವಿಧಾನದ ಬದ್ಧವಾಗಿ ಎಲ್ಲ ಸರ್ವ ಪಕ್ಷಗಳ ಸಭೆಯನ್ನು ಕರೆದು, ಅದು ಸಿದ್ದರಾಮಯ್ಯ ಅವರು ಇದ್ರು, DK ಶಿವಕುಮಾರ್ ಇದ್ರಲ್ಲ, ಅದು ಸರ್ವಪಕ್ಷ ಸಭೆಯನ್ನು ಕರೆದು
ನಾವು ಕೇವಲ ಒಂದು ಸರ್ಕಾರಿ ಆದೇಶ ಮಾಡಲಿಲ್ಲ, ಕಾನೂನು ಮಾಡಿದ್ವಿ. ವಿಧಾನಸಭೆಯಲ್ಲಿ ಎರಡೂ ಸದನದಲ್ಲಿ ಕಾನೂನನ್ನು ಪಾಸ್ ಮಾಡಿ ಗವರ್ನರ್ ಕೂಡ ಮುದ್ರೆಯನ್ನು ಒತ್ತಿದ್ದಾರೆ. ಇಟ್ಸ್ ಎ ಆ್ಯಕ್ಟ್. ನಮಗೂ ಕೂಡ ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಕೆಲವು ಪ್ರಾವಿಷನ್ಸ್ ಇದೆ, ಅದು ಪ್ರಾವಿಷನ್ ಪ್ರಕಾರ ನಾವು ಮಾಡಿದ್ವಿ. ಇಂಟರ್ನಲ್ ರಿಸರ್ವೇಷನ್ ಕೂಡ ನಾವು ಮಾಡಿದ್ವಿ. ಅದಾದ ಮೇಲೆ ಇವರ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂತು, ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕು. ಅದಕ್ಕಿಂತ ಮುಂಚೆ 2 ಜಜ್ಮೆಂಟ್ ಇತ್ತು, 5 ಮೆಂಬರ್ಸ್ ಈಚ್ 2 ಜಜ್ಮೆಂಟ್ ಇತ್ತು. ಒಂದು ಜಜ್ಮೆಂಟಲ್ಲಿ ಮಾಡಬೇಕು ಅಂತ, ಇನ್ನೊಂದು ಜಜ್ಮೆಂಟಲ್ಲಿ ಮಾಡಬಾರ್ದು, ಅದು ಸಂವಿಧಾನ ತಿದ್ದುಪಡಿ ಆಗಬೇಕು. ನಿಮ್ಗೆ ಕಳಕಳಿ ಇದ್ರೆ ನೀವು 2013ರಿಂದ 2018ರವರೆಗೂ ಇದ್ರಲ್ಲ, ಯಾವ ಜಡ್ಜ್ಮೆಂಟ್ ಮಾಡಬೇಕು ಅಂತಿದೆ ಅದ್ರ ಪ್ರಕಾರ ನೀವು ಮಾಡಿಬಿಟ್ಟಿದ್ರೆ ನಿಮ್ಮ ಕಮಿಟ್ಮೆಂಟ್ ಇರ್ತಿತ್ತು. ಆ ನೆಪವಡ್ಡಿ ಸಂವಿಧಾನ ತಿದ್ದುಪಡಿ ಬೇಕು ಅದು. ಕೊನೆಗೇನಾಯಿತು, 7 ಮೆಂಬರ್ ಜಜ್ಮೆಂಟ್ ತಗೊಂಡು ಬಂದು ಸಂವಿಧಾನ ತಿದ್ದುಪಡಿ ಅವಶ್ಯಕತೆ ಇಲ್ಲ ಇಂಟರ್ನಲ್ ರಿಸರ್ವೇಷನ್ ಮಾಡೋಕ್ಕೆ. ನಮ್ಮ ಸ್ಟ್ಯಾಂಡ್, ನಾವೇನು ಇಂಟರ್ನಲ್ ರಿಸರ್ವೇಷನ್ ಸಂವಿಧಾನ ತಿದ್ದುಪಡಿ ಅವಶ್ಯಕತೆ ಇಲ್ಲ ಅಂತ ನಾವೇನು ಸ್ಟ್ಯಾಂಡ್ ತೊಗೊಂಡಿದ್ವಿ, ಅದನ್ನೇ ಎತ್ತಿಡಿತು ಸುಪ್ರೀಂ ಕೋರ್ಟ್. ಎತ್ತಿಡಿದು ಕೆಲವು ಮಾನದಂಡಗಳನ್ನು ಕೊಡ್ತು, ಹೆಂಗೆ ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕು ಅಂತ. ಇವ್ರಿಗೆ ಒಲ್ಲದ ಮನಸ್ಸು, ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಸಮುದಾಯಗಳ ಒತ್ತಡ ಇತ್ತು, ಅದಕ್ಕೇನು ಮಾಡಿದರು, ಮತ್ತೆ ಒಂದು ಕಮಿಟಿ ಮಾಡಿದ್ರು, ನಾಗಮೋಹನ್ ದಾಸ್ ಕಮಿಟಿನೇ ಮಾಡಿದ್ರು. ನಾಗಮೋಹನ್ ದಾಸ್ ಕಮಿಟಿಯವರು SC ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೆಲವು ಎಲ್ಲ ನಿರ್ಣಯಗಳನ್ನು ಮಾಡಿದ್ರು. ಅವರ ರಿಕಮೆಂಡೇಶನ್ ಕೂಡ ಇವರು ಮಾಡಲಿಲ್ಲ. ಸುಪ್ರೀಂ ಕೋರ್ಟಿನ ಮಾನದಂಡ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಪಾಲನೆ ಮಾಡಲಿಲ್ಲ. ಯಾವುದನ್ನು ಮಾಡಿದೆ, ಕ್ಯಾಬಿನೆಟ್ನಲ್ಲಿ ಆರ್ಬಿಟ್ರರಲ್ಲಿ ಅದನ್ನ ಕೆಲವು ರಿಸರ್ವೇಷನ್ ಅನ್ನ ಮಾಡಿ ಡಿಕ್ಲೇರ್ ಮಾಡಿದ್ರು. ಅವ್ರಿಗೆ ಗೊತ್ತಿತ್ತು ಇದು ಮತ್ತೆ ಕೋರ್ಟಿಗೆ ಹೋಗುತ್ತೆ, ನಿಲ್ಲುತ್ತೆ ಅಂತ. ನಿಲ್ಲಬೇಕಂತ ಉದ್ದೇಶದಿಂದನೇ ಅದು ಸರಿಯಾಗಿ ಮಾಡಲಿಲ್ಲ, ಕಾನೂನುಬದ್ಧವಾಗಿ ಮಾಡಿದ್ರೆ ಆಗ್ತಿರ್ಲಿಲ್ಲ. ಈಗ ಗೊಂದಲದಲ್ಲಿ ಬಿದ್ದಿದ್ದಾರೆ. ನಾವು ಹೇಳೋದಿಷ್ಟೇ, ಹೈಕೋರ್ಟಲ್ಲಿ ನಿಮ್ಮ ಅಡ್ವೊಕೇಟ್ ಜನರಲ್ಲೇ ಬರೆದು ಕೊಟ್ಟವ್ರೆ, ಅದೇನು ಆದೇಶ ಇಲ್ಲ, 50% ರಿಸರ್ವೇಷನ್ 6% ಆಮೇಲೆ ಮಾಡಿ ಅಂತ ನೀವು ಬರೆದು ಕೊಟ್ಟರು. ನಮ್ಮ ಆದೇಶ ಮತ್ತು ಕಾನೂನು ನೀವು ಕೂಡ ಒಪ್ಕೊಂಡು ಇಂಟರ್ನಲ್ ರಿಸರ್ವೇಷನ್ಗೆ ಒಂದು ಕಾನೂನು ಮಾಡಿದಿರಿ, ಅದನ್ನು ಗವರ್ನರ್ ಕೂಡ ಒಪ್ಕೊಂಡಿದ್ದಾರೆ, ಕಾನೂನಾಗಿದೆ. ಇಂಟರ್ನಲ್ ರಿಸರ್ವೇಷನ್ ಕಾನೂನಾಗಿದೆ. ಸೊ ಇಂಟರ್ನಲ್ ರಿಸರ್ವೇಷನ್ನ ಅವ್ರು ಮಾಡಲೇಬೇಕು, ಅವ್ರು ಮಾಡಿದ ಕಾನೂನು ಪ್ರಕಾರ ಆದರೂ ಮಾಡಲೇಬೇಕು. ಆದರೆ ವಿನಾಮೇಷ ಮಾಡ್ತಾ ಇದ್ದಾರೆ. ಯಾಕೆ? ಇಟ್ ಈಸ್ ಸ್ಟ್ರಾಂಗ್ಲಿ ಅಬ್ಜೆಕ್ಷನಬಲ್. ದ ಗೌರ್ಮೆಂಟ್ ಈಸ್ ನಾಟ್ ರೆಡಿ ಟು ಇಂಪ್ಲಿಮೆಂಟ್ ಇಟ್ಸ್ ಓನ್ ಲಾ. ಎಲ್ಲಾದ್ರೂ ಕೇಳಿದಿಲ್ಲ, ಅವರೇ ಮಾಡಿದ ಕಾನೂನನ್ನು ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸ್ಪೆಷಲ್ ಕ್ಯಾಬಿನೆಟ್ ಯಾಕೆ ಬೇಕು ಅದಕ್ಕೆ ನಾನು ಕೇಳ್ತೀನಿ. ಅವರ ಮಂತ್ರಿಮಂಡಲದಲ್ಲಿ 2 ಗುಂಪಾಗಿ ಪರ ವಿರೋಧ ಇದೆ. ಯಾವ ರೀತಿ ಮಾಡಬೇಕು? ಒಂದು ಮಂತ್ರಿಮಂಡಲ ಗುಂಪ ನೀವು ಇಂಟರ್ನಲ್ ರಿಸರ್ವೇಷನ್ನೇ ಮಾಡಬೇಡಿ ಅಂತ ಒಂದು ಮಂತ್ರಿಮಂಡಲದಲ್ಲಿ ಒಂದು ಗುಂಪು ಹೇಳ್ತಾ ಇದೆ. ಅವ್ರ ಉದ್ದೇಶನೂ ಅದಕ್ಕೆ. ಇವತ್ತು ಸಿದ್ದರಾಮಯ್ಯ ಅವರು ಇಂಟರ್ನಲ್ ರಿಸರ್ವೇಷನ್ ವಿರೋಧಿ ಇರುವಂಥ ಗುಂಪಿನ ಒತ್ತಡಕ್ಕೆ ಮಣಿದಿದ್ದಾರೆ. ಅದಕ್ಕಾಗಿ ಅವರು ಇಂಟರ್ನಲ್ ರಿಸರ್ವೇಷನ್ ಬ್ಯಾಡ್ ಅನ್ನೋ ಕಾರಣಕ್ಕಾಗಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಈಗ ಮುನಿಯಪ್ಪ ಅವರು ಮತ್ತು ನೇತೃತ್ವದ ಕೆಲವೆಲ್ಲ ಮಂತ್ರಿಯವರು ಒತ್ತಡ ಹಾಕಿದ್ದರಿಂದ ಸ್ಪೆಷಲ್ ಕ್ಯಾಬಿನೆಟ್ ಅಂತ ಅದು 27 ನೀವು 54,000 ಪೋಸ್ಟ್ಗಳಿಗೆ ಫಿಲಪ್ ಮಾಡೋದಕ್ಕೆ ಆದೇಶ ಮಾಡ್ತೀರಿ, ರಿಸರ್ವೇಷನ್ ಪಾಲಿಸಿ ಇಲ್ಲದೆ ಆದೇಶ ಮಾಡ್ತೀರಿ, ಬರೀ ರಿಸರ್ವೇಷನ್ ಅಂತೀರಿ, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಟಿ ಇಲ್ಲ. ಆಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮಾಡ್ತೀವಿ ಅಂತೀರಿ. ಒಲ್ಲದ ಮನಸ್ಸಿನಿಂದ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನಿಷ್ಟೇ ಡಿಮಾಂಡ್ ಮಾಡೋದು, ಕಾನೂನುಬದ್ಧವಾಗಿರುವಂಥ ನ್ಯಾಯಸಮ್ಮತವಾಗಿರುವಂಥ 56% ಏನು ಕರ್ನಾಟಕದಲ್ಲಿದೆ. ಈಗಾಗಲೇ ಎಜುಕೇಷನಲ್ಲಿ ಸಿಗ್ತಾ ಇದೆ. ಎಜುಕೇಷನಲ್ಲಿ ಈಗಾಗಲೇ 4 ವರ್ಷದಿಂದ ಸಿಗ್ತಾ ಇದೆ ಮಕ್ಕಳಿಗೆ. ಅದು ಇದ್ರದ್ದು MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ಈ ಕಾಲ್ ಫಾರ್ ಮಾಡೋದ್ರಲ್ಲಿ ಇವ್ರು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಮುಂದಾಗುತ್ತೆ. ಅದೇನು ಕಾನೂನು ಏನಾಗುತ್ತೆ, ಹೋರಾಟ ಏನಾಗುತ್ತೆ,
ನಾವು ಸರಿಯಾಗಿ ನಮ್ಮ ನಿಲುವನ್ನು ಹೇಳಿದರೆ ಗಟ್ಟಿಯಾಗಿ ಇವರು ವಕೀಲರು ಹೇಳಕ್ತಾ ಇರಲಿಲ್ಲ. ಇವ್ರು ಗಟ್ಟಿಯಾಗಿ ಹೇಳಿದರೆ ಯಾವುದೇ ಕೋರ್ಟ್ ಕೂಡ ಇದರಲ್ಲಿ ಮಧ್ಯಪ್ರವೇಶ ಆಗಲ್ಲ. ಮಾಡಿದರೆ ಸುಪ್ರೀಂ ಕೋರ್ಟ್ ಒಂದೇ ಮಾಡಬೇಕು. ಅಲ್ಲಿಯೂ ಕೂಡ ಈ ಪ್ರಶ್ನೆಗಳಿಗಿರುವಂಥ 50%ಗಿಂತ ಹೆಚ್ಚಿರುವಂಥ ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಈಗಾಗಲೇ. ಅದು ತಮಿಳುನಾಡು ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಇನ್ನೊಂದು 2-3 ರಾಜ್ಯಗಳಿರ್ಬೋದು. ಅದು ಅಂತಿಮವಾಗಿ ತೀರ್ಮಾನ ಆಗ್ತದೆ. ಆದರೆ ಇದುವರೆಗೂ ಯಾರು ಕೂಡ ಇದಕ್ಕೆ ಸ್ಟೇ ಕೊಟ್ಟಿಲ್ಲ. 56%ಅನ್ನು ತಾವು ಇಟ್ಕೊಂಡು ಇಂಟರ್ನಲ್ ರಿಸರ್ವೇಷನ್ ಅನ್ನು ಮಾಡಬೇಕು. ಅಂಡರ್ ದ ಗೈಡ್ಲೈನ್ಸ್ ಆಫ್ ಸುಪ್ರೀಂ ಕೋರ್ಟ್ ಮತ್ತು ನಾಗ್ ಮೋಹನ್ದಾಸ್ ಕಮಿಟಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡಬೇಕು. ವಿಶೇಷವಾಗಿ ಕೆಲವು ಸಮುದಾಯಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅಲೆಮಾರಿ ಸಮುದಾಯವನ್ನು ಬಿಟ್ಟೇ ಬಿಟ್ಟಿದ್ದಾರೆ ಅಲ್ರಿ. ಇಡೀ ಆ ಒಂದು ವರ್ಟಿಕಲ್ ಇದರಲ್ಲಿ ಫಾರ್ಮ್ಯಾಟಲ್ಲಿ ಅತ್ಯಂತ SC ST ಒಳಗೆ ಅತ್ಯಂತ ತೆಳಗಿರೋದೇ ಅಲೆಮಾರಿಗಳು. ಅತ್ಯಂತ ಅವ್ರಿಗೆ ಮನೆ ಇಲ್ಲ, ಮಠ ಇಲ್ಲ, ಊರಿಲ್ಲ, ಕಾಡಿನಲ್ಲಿರೋರು ಯಾರು ಇಲ್ಲ. ಅವ್ರಿಗೆ ಮನೆ ಇಲ್ದವರು, ಊರಿಲ್ದವರು, ಕಾಡಿನಲ್ಲಿ ಇರೋರನ್ನೇ ನೀವು ಕೈ ಬಿಟ್ರಿ ಅಲೆಮಾರಿಗಳನ್ನ. ಏನಾಗುತ್ತೆ? ಅರ್ಥ ಏನಾಗಿದೆ? ಯಾಕಂದ್ರೆ ಅವ್ರು ಸಂಘಟಿತರಾಗಿಲ್ಲ, ಅದಕ್ಕೆ ನೀವು ಮಾಡ್ತೀರಾ, ಅನ್ಯಾಯ ಮಾಡ್ತೀರಾ. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಮೇಲೆ ಅವರು ಇಂಟರ್ನಲ್ ರಿಸರ್ವೇಷನ್ 56% ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಇದಕ್ಕೆ ಎಲ್ಲ ರೀತಿಯ ಜನಜಾಗೃತಿ ಮಾಡಲು ಕೂಡ ನಾವು ಸಿದ್ಧರಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಜನಜಾಗೃತಿ ಮಾಡೋದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ. ನಿನ್ನೆ ಮುನಿಯಪ್ಪರು 27ನೇ ತಾರೀಕು ಅಲ್ಲ ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕಾದು ನೋಡ್ತೀವಿ. ಇಲ್ಲಿದ್ರೆ ಈ ಜನಾಂಗವೇ ಎದ್ದು ನಿಂತು ಈಗಾಗಲೇ ಒಂದು ಹೋರಾಟ ನಿನ್ನೆ ಆಗಿದೆ ಬೆಂಗಳೂರಿನಲ್ಲಿ, ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಇದು ರಾಜ್ಯಾದ್ಯಂತ ಆಗ್ತದೆ. ಆದ್ದರಿಂದ ಕೂಡಲೇ ಸರ್ಕಾರ ಇಂಟರ್ನಲ್ ರಿಸರ್ವೇಷನನ್ನು ಆ ಗೊಂದಲವನ್ನು ಸರಿಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ ಮತ್ತು ಗೊಂದಲ ಸೃಷ್ಟಿ ಮಾಡೋದಕ್ಕೆ ಖಂಡನೆಯನ್ನು ಮಾಡ್ತೀನಿ. ಏನು ಗೊಂದಲ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇಂಟರ್ನಲ್ ರಿಸರ್ವೇಷನ್ಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ. ಅದ್ರ ಪ್ರಕಾರ ಮಾಡಿಬಿಟ್ರೆ ಮುಗಿದು ಹೋಗ್ತು. ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ ಮಾಡಿ ಅಂತಲೇ ನಮ್ಮ ಒತ್ತಾಯ. ಹೋದ್ಮೇಲೆ 9th ಶೆಡ್ಯೂಲ್ ಏನಾಯ್ತು ಅಂತ ವಿಚಾರಿಸಿದೆ. ಏನಾಗಿದೆ ಅಂತಂದ್ರೆ 9th ಶೆಡ್ಯೂಲ್ದು ಮೊದಲ ರೀತಿಯಲ್ಲಿ ಕಾನೂನು ಸುರಕ್ಷತೆ ಇಲ್ಲ. ಸುಪ್ರೀಂ ಕೋರ್ಟ್ ತೆಗೆದುಹಾಕಿದೆ. 9th ಶೆಡ್ಯೂಲ್ ಇದ್ರೂ ಕೂಡ ಅದನ್ನು ಪ್ರಶ್ನಿಸಬಹುದು ಕೋರ್ಟಲ್ಲಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ತಮಿಳುನಾಡಿನ ಕೇಸನ್ನು ತೆಗೆದುಕೊಂಡಿದೆ. ಅವರು ಕೂಡ ಏನು 65% ರಿಸರ್ವೇಷನ್ ಮಾಡಿದ್ದಾರೆ, ಅದನ್ನು ಕ್ವಶನಬಲ್ ಅಂತ ಹೇಳಿ ಅದನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹೀಗಾಗಿ 9th ಶೆಡ್ಯೂಲ್ದ ಅಂತಿಮವಾಗಿ ಅವು 2-3 ಸ್ಟೇಟ್ಗಳದ್ದು ರಿಸಲ್ಟ್ ಬಂದ ಮೇಲೆ ದೆನ್ ದೇ ವಿಲ್ 9th ಶೆಡ್ಯೂಲ್ ಪವರ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಒನ್ಸ್ ಅಗೇನ್ ಆ್ಯಂಡ್ ಫರ್ದರ್ ಇಟ್ ವಿಲ್ ಬಿ ಟೇಕನ್. ಹಂಗೆ ಸ್ವಲ್ಪ ಅಲ್ಲಿ ಕತಾರು ಮತ್ತು ಇತರ ಅರೇಬಿಯನ್ ದೇಶದಲ್ಲಿ ಗ್ಯಾಸ್ ಬರುವಂಥದ್ದು, ಈಗ ಪೆಟ್ರೋಲು ಇರಾನ್ ಇದರಿಂದ ಮುಮ್ರಾಜ್ ಸ್ಟೇಟ್ನಿಂದ ಬರುವಂಥದ್ದು ಕ್ಲಿಯರ್ ಆಗಿದೆ. ಅಲ್ಲಿಂದ ಶಿಪ್ಸ್ಗಳು ಬರ್ತಾ ಇದ್ದಾವೆ. ಅದೇ ರೀತಿ ಈಗಾಗಲೇ ಆ ಸ್ಟೇಟ್ನಿಂದ ಬರದೇ ಇರುವಂಥ ದಾರಿಯಿಂದ LPG ತರೋದಕ್ಕೆ ಈಗಾಗಲೇ 4-5 ಕಂಟ್ರಿಗಳಿಗೆ ಸಂಪರ್ಕ ಮಾಡಿ ಇಂಟೆಂಟ್ ಮಾಡಿದ್ದಾರೆ. ಬಹುತೇಕವಾಗಿ ಇನ್ನೊಂದು ವಾರದಲ್ಲಿ ಅದು ಸಮಸ್ಯೆ ಬಗೆಹರಿತದೆ. ಇದು ಕರ್ನಾಟಕದ ಮಟ್ಟಿಗೆ ಅಲ್ಲ, ಎಲ್ಲ ರಾಜ್ಯದಲ್ಲೂ ಇದೆ.